ಕಂಟೆಂಟ್ ಖಾಲಿ ಆಗಿದೆ ಅಂತ ನಿಮ್ಗೆ ಏನಾದ್ರು ಅನ್ಸುತ್ತೆ ಸರ್? ಕಂಟೆಂಟ್ ಎಲ್ಲ ಟನ್ ಗಟ್ಲೆ ಇದ್ದೆ ಅವನ ಹತ್ರ. ಈಗಲೇ ಒನ್ ಶೋ ಆಗ್ತಾ ಐತೆ ಬಿಗ್ ಬಾಸ್. ಅದಕ್ಕೆ ಕೌಂಟರ್ ಕೊಟ್ರೆ ಮತ್ತೆ ಬೇರೆ ರೀತಿಯಾಗಿ ಹೋಗುತ್ತೆ. ಅದಕ್ಕೆ ಏನ್ ಮಾಡ್ಬಿಡ್ತಾರೆ, ಸರಿ ಆಯ್ತು 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 ಅಲ್ಲಿಂದ ಬಂದು ನಾನು ಒಂದೇ ನಾವು ಕೂತ್ಕೊಂಡು ಡಿಸ್ಕಷನ್ ಮಾಡಿದ್ವಿ. ಅಲ್ಲಪ್ಪ ಬರೀ ನಾವು ಯಾವಾಗಲೂ ಬರೀ ಯೂಟ್ಯೂಬ್ಗೆ ಮಾಡಿದ್ರೆ ಸಿನಿಮಾ ಮಾಡೋದು ಯಾವಾಗ ಸಾಕು, ಇಲ್ಲಿವರೆಗೂ ಮಾಡಿದೀವಲ್ಲ, ಡಿಸೈಡ್ ಮಾಡೋಣ ಅಂತೇಳಿ. ಹಾಗೆ ನವೀನ್ ಸಜ್ಜು ಸರ್ ಪರಿಚಯ ಆದ್ಮೇಲೆ ನವೀನ್ ಸಜ್ಜು ಸರ್ ಯಾವ್ದೋ ಮುಂಗಾರು ಮಳೆ ಟೂಗೇನೋ ಅವಾಗ ಸಾಂಗ್ ಆಡಕ್ ಹೋಗಿದ್ದಾರೆ ಸ್ಟುಡಿಯೋಗೆ. ಅಂದ್ರೆ ಈಗ ಅಶ್ವಿನಿ ಅವರು ಹಿಂಗ್ ಕೈ ತೋರ್ಸಿ ಮಾತಾಡ್ತಿರ್ತಾರೆ, ನೀನು ಅಂದ್ರೆ ಸಾಕು ಅಯ್ಯಮ್ಮ ರೊಚ್ಚಿಗೆ ಹೇಳುತ್ತೆ. ಸೊ ಆತರ ಬೈಯೋದ್ರ ಇರ್ಬೋದು. ಈಗ ಹೊರಗಡೆ ಬಂದು ತುಂಬಾ ಜನ ಅವ್ರ ಬಗ್ಗೆ ಡಾಕ್ ಸತೀಶ್ ಅವರಿಂದ ಹಿಡಿದು ತುಂಬಾ ಜನ ಮಾತಾಡ್ತಿದ್ದಾರೆ ಗಿಲ್ಲಿ ಬಗ್ಗೆ. ಸೊ ಗಿಲ್ಲಿಗೆ ಬೈತಿರೋದನ್ನ ಕೇಳಿಸ್ಕೊಂಡಾಗ ಆತ್ಮೀಯ ಸ್ನೇಹಿತನಾಗಿ ನಿಮ್ಗೆ ಎಷ್ಟು ಸಿಟ್ಟು ಬರುತ್ತೆ, ಕೋಪ ಬರುತ್ತೆ? ಯಾಕಂದ್ರೆ ಎಲ್ರಿಗೂ ರೆಸ್ಪೆಕ್ಟ್ ಮಾಡೇ ಮಾಡ್ತಾರೆ ಗಿಲ್ಲಿ. ಸೊ ಆದ್ರೂ ಕೂಡ ಅಶ್ವಿನಿ ಅವರು ಅವನ ಮೇಲೆ ಟ್ರಿಗರ್ ಆಗ್ತಾರೆ. ಅದನ್ನ ನೋಡಿದಾಗ ಹೇಗೆ ಅನ್ಸುತ್ತೆ ಸರ್? ನಾನು ಅನ್ಕೊಂಡಾಗ ಅಶ್ವಿನಿ ಮೇಡಮ್ ಅವರು ಒಬ್ಬರ ಲೇಡಿ. ಈಗ ನಾವು ಜೆಂಟ್ಸ್ಗೆ ಮಾತಾಡೋದೇ ಬೇರೆ, ಲೇಡಿಗೆ ಮಾತಾಡೋದೇ ಬೇರೆ. ಅವ್ನ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಅವರು ಯೋಚನೆ ಮಾಡಿ ಮಾತಾಡಬೇಕು. ಈಗ ನಮಗೆಲ್ಲ ರೆಸ್ಪೆಕ್ಟ್ ಸಿಗೋದು ಯಾವಾಗ, ನೀನೇನು ಕೊಡ್ತೀಯ ರೆಸ್ಪೆಕ್ಟ್ ಅದು ನಮಗೆ ರಿಟರ್ನ್ ಬರೋ ಅಂಥದ್ದು. ಅದು ನಾನಲ್ಲ, ಸುಮಾರು ಜನ ಹೇಳೋದು ಟೇಕ್ ರೆಸ್ಪೆಕ್ಟ್ ಆ್ಯಂಡ್ ಗಿವ್ ರೆಸ್ಪೆಕ್ಟ್ ಅಂತ ಹೇಳ್ತಾರಲ್ಲ, ಆ ಮಾತು ಸತ್ಯ. ಅದು ಅಶ್ವಿನಿ ಮೇಡಮ್ ಹೋಗೋ ತಾನೋ ಬಾರೋ ಅಂತ ಕೇಳಿದಾಗ ಎಲ್ಲರೂ ಟ್ರಿಗರ್ ಆಗೇ ಆಗ್ತಾರೆ. ಆಮೇಲೆ ಅದು ಅಂದಿನ ಸಹಿಸ್ಕೊಂಡು ಆಟ ಆಡಬೇಕು ಅನ್ನೋ ಜಯಮಾನಂದನು ಅಲ್ಲ ಅವನು. ನೀನೇನು ಕೊಡ್ತೀಯೋ ನಾನು ಅದನ್ನು ವಾಪಸ್ ಕೊಡ್ತೀನಿ. ಒಳ್ಳೇದು ಕೊಟ್ಟರೆ ಒಳ್ಳೇದು, ಕೆಟ್ಟದ್ದು ಕೊಟ್ಟರೆ ಕೆಟ್ಟದ್ದು, ಈ ಥರ ಕೊಡೋವಂಥದ್ದು ಗಿಲ್ಲಿ ನಟರ ಸ್ವಭಾವ. ಓಕೆ, ನನಗೆ ಇನ್ನೊಂದು ಇಷ್ಟ ಆಗದೆ ಇದ್ದಂತ ಇನ್ಸಿಡೆಂಟ್ ಅಂದ್ರೆ ಧ್ರುವ್ ಅಂತ ಹೇಳ್ತಾರೆ, ನೀನೊಂದ್ 3-4 ಶೋ ಮಾಡ್ಕೊಂಡು ಬಂದಿದ್ಯಾ, ಕಂಟೆಂಟ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ, ಇನ್ನೇನಿದ್ರು ಅದೇ ಒಂಥರ ಪಕ್ಷಿಗಳ ತರ ಏನೋ ಕೂಗೋದು, ಅದರಿಂದ ಅವ್ರನ್ನ ಟ್ರಿಗರ್ ಮಾಡೋದು ಮಾಡ್ತಿದ್ರು ಗಿಲ್ಲಿ. ಸೊ 3-4 ಶೋ ಮಾಡಿದ್ಯಾ ಅಷ್ಟೇ, ನಾನು 40 ಅದೇನೋ ಹೇಳ್ತಿದ್ರು, ನಾನು ಆಕಾಶದಲ್ಲಿ ಎಲ್ಲೋ ಕೆಲಸ ಮಾಡ್ತಿದ್ದವನು, ನಾನು ನನಗೆ ಎಷ್ಟಿರ್ಬೇಡ, ಈ ತರದ್ದೆಲ್ಲ ಮಾತಾಡ್ತಿದ್ರು. ಸೊ ಕಂಟೆಂಟ್ ಖಾಲಿ ಆಗಿದೆ ಅಂತ ಅನ್ಸುತ್ತಾ? ಅಂದ್ರೆ ಗಿಲ್ಲಿ ಅವ್ರ ಹತ್ರ ಕಂಟೆಂಟ್ ಖಾಲಿ ಆಗಿದೆ ಅಂತ ನಿಮ್ಗೆ ಏನಾದ್ರು ಅನ್ಸುತ್ತೆ? ಕಂಟೆಂಟ್ ಎಲ್ಲ ಟನ್ ಗಟ್ಲೆ ಇದ್ದೆ ಅವನ ಹತ್ರ. ಈಗಲೇ ಒನ್ ಶೋ ಆಗ್ತಾ ಐತೆ ಬಿಗ್ ಬಾಸ್. ಅದಕ್ಕೆ ಕೌಂಟರ್ ಕೊಟ್ರೆ ಮತ್ತೆ ಬೇರೆ ರೀತಿಯಾಗಿ ಹೋಗುತ್ತೆ. ಅದಕ್ಕೆ ಏನ್ ಮಾಡ್ಬಿಡ್ತಾನೆ, ಸರಿ ಆಯ್ತು 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 ಅಲ್ಲಿಂದ ಬಂದ್ಮೇಲೆ ಕೌಂಟರ್ ಕೊಡ್ತಾನಲ್ಲ, ಅದನ್ನ ನೋಡಿ ಅದು ಒಂಥರ ಬುಲೆಟ್ ತರ ಇರುತ್ತೆ ಅವ್ರಿಗೆ, ಆ ತರ ಕೌಂಟರ್ ಕೊಡ್ತಾನೆ ಗಿಲ್ಲಿ. ಸೊ ಆ ಕೆಪಾಸಿಟಿ ಏನಿರ್ತದೆ ಅದನ್ನ ನಾನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ ಮೇಡಮ್. ಸೊ ಅಲ್ಲಿಗೆ ಆಗಿಲ್ಲ, ಯಾಕಂದ್ರೆ ಕಂಟೆಂಟ್ ಕ್ರಿಯೇಟ್ ಅಂದ್ರೆ ನಮ್ದು 9 ಎಪಿಸೋಡ್ ನೋಡಿ ಇವತ್ತಿಗೂ ಕಂಟೆಂಟ್ ಮಾಡಬೇಕು ಅಂದ್ರೆ ಗಿಲ್ಲಿ ನಟ ಬಂದ್ರೆ ಅದು ಬೇರೆ ರೀತಿ ಕಂಟೆಂಟ್ ಮಾಡ್ತೀವಿ. ನಮ್ಗೆ ಅದು ಆ ಥರದ ಕೆಪಾಸಿಟಿ ಗಿಲ್ಲಿ ನಟಿಗಿದೆ, ನಮ್ಮ ಟೀಮ್ಗೆ ಹೆಂಗೆ. ಹೌದು. ಓಕೆ, ಇವ್ರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡಬೇಕು. ಅದಕ್ಕೆ ಎಕ್ಸಾಂಪಲ್ ಆಗಿ ಹನುಮಂತನ್ ನಾನು ತಗೊಳಕ್ ಇಷ್ಟಪಡ್ತೀನಿ. ಹನುಮಂತ ಬೆಂಗಳೂರಿಗೆ ಬಂದಾಗ, ಸೊ ಬೆಂಗಳೂರಲ್ಲಿ ತನಗೆ ಯಾರು ಪರಿಚಯನೇ ಇರಲ್ಲ. ಸೊ ಶಿವು ಅನ್ನುವಂಥ ಒಂದು ವ್ಯಕ್ತಿ ಅವರ ಅಣ್ಣನ ಗೆಳೆಯನಾಗಿರ್ತಾನೆ. ಶಿವು ಅಂದ್ರೆ ಹನುಮಂತ ಬೆಂಗಳೂರಿಗೆ ಬಂದಾಗ ಶಿವು ಕರ್ಕೊಂಡೋಗಿ ಅವ್ರ ಮನೇಲಿ ಇಟ್ಕೊಂಡು ಆತನ ಚೆನ್ನಾಗಿ ನೋಡ್ಕೊಂಡು, ಎಲ್ಲೆಲ್ಲಿ ರಿಯಾಲಿಟಿ ಶೋಗಳದ್ದು ಒಂದು ಆಡಿಷನ್ ಇರುತ್ತೋ ಅಲ್ಲಿಗೆಲ್ಲ ಕರ್ಕೊಂಡೋಗಿ ಆಡಿಷನ್ ಕೊಟ್ಟು, ಇವತ್ತು ಹನುಮಂತ ಬಿಗ್ ಬಾಸ್ ಗೆಲ್ಲೋದಕ್ಕೆ ಅದಕ್ಕೂ ಮುಂಚೆ ಸರಿಗಮಪ ಅನ್ನುವಂತಹ ಒಂದು ವೇದಿಕೆ ಎತ್ತಿ ಅಲ್ಲೂ ಕೂಡ ರನ್ನರ್ ಅಪ್ ಆಗ್ಲಿಕ್ಕೆ, ಸೊ ಎಲ್ಲದಕ್ಕೂ ಕೂಡ ಮೂಲ ಕಾರಣವಾಗಿದ್ದು ಶಿವು ಅನ್ನುವಂಥ ವ್ಯಕ್ತಿ. ಸೊ ಗಿಲ್ಲಿ ಇವತ್ತು ಬೆಳೆದು ಈ ಮಟ್ಟಿಗೆ ಅಂದ್ರೆ ಬಿಗ್ ಬಾಸ್ ಮನೆಗೆ ಹೋಗಿರೋದಕ್ಕೆ ಕಾರಣ ಅವರ ಒಂದು ಪರಿಶ್ರಮ ಮತ್ತು ಅವ್ರ ಟ್ಯಾಲೆಂಟ್ ಆಗಿದ್ರು ಕೂಡ ಗಿಲ್ಲಿನ ಇವ್ರ ಮನೆಗೆ ತಂದಿಟ್ಕೊಂಡು ಅವನಿಗೇನು ಬೇಕು ಅಂದ್ರೆ ಇಲ್ಲಿಗೆ ಬರ್ತಾ ಇದ್ರು ಗಿಲ್ಲಿ. ಸೊ ಇಲ್ಲಿ ಊಟ ಇರ್ಬೋದು, ತಿಂಡಿ ಇರ್ಬೋದು, ಇಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಿದ್ರು. ಮತ್ತೆ ಗಿಲ್ಲಿಗೆ ಹೊರ ಜಗತ್ತಿನ ಹೊರ ಪ್ರಪಂಚದ ಜ್ಞಾನವೇ ಇಲ್ಲದೆ ಇದ್ರು ಕೂಡ ಹೇಗೆ ಸೊಸೈಟಿ ಹೇಗೆ ನಾವು ಹೆಂಗಿರ್ಬೇಕು ಅಂತ ಸ್ವಲ್ಪನಾದ್ರೂ ತಿಳುವಳಿಕೆ ಹೇಳ್ಕೊಟ್ಟಂತಹ ವ್ಯಕ್ತಿಗಳ ಪೈಕಿ ಸೂರ್ಯವಂಶಿ ಪ್ರಮುಖರಾಗ್ತಾರೆ. ಸೊ ಗಿಲ್ಲಿ ಆತ್ಮೀಯತೆ ಎಲ್ಲಿಂದ ಶುರುವಾಯಿತು ಅನ್ನುವಂಥದ್ದು ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಸರ್, ಗಿಲ್ಲಿ ಪರಿಚಯ ನಿಮಗೆ ಎಷ್ಟನೇ ವರ್ಷದಲ್ಲಿ ಆಗಿದ್ದು? ಸೊ ಹೇಗೆ ಶುರುವಾಯಿತು? ಗಿಲ್ಲಿನ ಫಸ್ಟ್ ಭೇಟಿಯಾಗಿದ್ದು ಎಲ್ಲಿ ಅಂತ? ನಾನು ಒಂದೆಲ್ಲ ವೀಡಿಯೋಸ್ ಎಲ್ಲ ನಾನು ನೋಡ್ತಾ ಇದ್ದೆ. ಹಾಗಾಗಿ ವೀಡಿಯೋಸ್ ಎಲ್ಲ ನೋಡಬೇಕಾದಾಗ ನನಗೂ ತುಂಬ ಇಷ್ಟ ಆಗ್ತಿತ್ತು ಅವ್ನ ವೀಡಿಯೋಸ್. ನಾನು ನಮ್ಮ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಕುಮಾರ್ ಇದ್ದಾರಲ್ಲ, ಅವ್ರದ್ದೊಂದು ಸಿನಿಮಾ ನಡೀತಾ ಇತ್ತು, ಮ್ಯಾನ್ಸನ್ ವಾಸ್ ಮುತ್ತು ಅಂತ. ಅದಕ್ಕೆ ನವೀನ್ ಸಜ್ಜು ಸರ್ ಹೀರೋ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡಿದ್ರು, ಹೀರೋ ಪಿಕ್ಚರ್ ಏನಿರ್ತಾರೆ ಶೂಟಿಂಗ್ ಮಾಡಬೇಕಾದಾಗ ನನಗೆ ಅಲ್ಲಿ ತುಂಬ ಕ್ಲೋಸ್ ಆದರು ನವೀನ್ ಸಜ್ಜು ಸರ್. ನಾನು ಮಾತಾಡ್ತಿದ್ದ ಶೈಲಿ ಮತ್ತು ಅವ್ರಿಗೆ ನಾನು ಮಾಡ್ತಿದ್ದ ಕೆಲಸ ಇದೆಲ್ಲ ತುಂಬ ಇಷ್ಟ ಆಗಿ ಏನು ಮಾಡಿಬಿಟ್ಟು, ಬನ್ನಿ ಸರ್ ಇಲ್ಲಿ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಮಾತಾಡಿಸ್ತೀನಿ. ಏನು ಕೆಲಸ ಮಾಡ್ತೀರಾ ನೀವು, ಏನು ಕತೆ ಅಂತ ಹೇಳ್ಬಿಟ್ಟು ವಿಚಾರಿಸ್ಕೊಂಡು, ಇಲ್ಲ ಸರ್ ನಾನು ಈ ಥರ ಸಿನಿಮಾ ಬಿಟ್ಟರೆ ನಾನು ಬಜಾಜ್ ಫೈನಾನ್ಸು ಮತ್ತು ಟಾಟಾ ಕ್ಯಾಪಿಟಲ್ ಅದರಲ್ಲೆಲ್ಲ EMI ಕಲೆಕ್ಟ್ ಮಾಡ್ತೀನಿ. EMI ಕಲೆಕ್ಟ್ ಮಾಡಿಬಿಟ್ಟು ಈ ಥರ ನಾನು ಹೋಗ್ತಾ ಇದ್ದೀನಿ. ಆಯಿತು, ಒಂದು ಕೆಲಸ ಮಾಡಿ, ನಿಮ್ಮ ಒಂದು ತಾಟು ನೀವು ಮಾತಾಡೋ ಶೈಲಿ ಎಲ್ಲ ಚೆನ್ನಾಗಿದೆ, ನೀವು ನಾವು ಯಾವುದೋ ಒಂದು ಸಬ್ಜೆಕ್ಟ್ ಮಾಡ್ತಾಯಿದ್ದೀನಿ, ನಮಗೆ ಸ್ವಲ್ಪ ಸ್ಕ್ರಿಪ್ಟ್ ರೈಟ್ ಮಾಡ್ಕೊಡೋಕ್ಕಾಗತ್ತಾ ಅಥವಾ ಡೈಲಾಗ್ ಬರ್ಕೊಡೋಕ್ಕಾಗತ್ತಾ ನಿಮ್ಮ ಕೈಲಿ ಅಂತ ಹೇಳ್ಬಿಟ್ಟು ನಾನು ಕೇಳಿದ್ರು. ಸರಿ ಸರ್ ಆಯಿತು ಅಂತ ಹೇಳ್ಬಿಟ್ಟು ನಾವು 2019-20 ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಕೂತ್ಕೊಂಡ್ವಿ. ನನಗೆ ಆರ್ ಆರ್ ನಗರದಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಬಂದು ಆರ್ ಆರ್ ನಗರದಲ್ಲಿ ಪರಿಚಯ ಆದರು. ಆಮೇಲೆ ನಾನು ಫೋನ್ ಮಾಡಿದೆ, ಸರ್ ನಿಮ್ಮ ಲೊಕೇಶನ್ ಕಳಿಸಿದ್ರು. ಆಮೇಲೆ ಲೊಕೇಶನಲ್ಲಿ ಹೋಗಿ ಮನೆ ಹುಡ್ಕೋಕ್ಕೂ ಆಗಲಿಲ್ಲ ನನ್ನ ಕೈಲಿ, ಯಾರ್ದು ನವೀನ್ ಸಜ್ಜು ಸರ್ದು. ಅದಾದಮೇಲೆ ಅವರೇ ಬಂದರು ನನ್ನ, ಸರಿ ಆಯ್ತು ಬನ್ನಿ ಅಂತ ಹೇಳ್ಬಿಟ್ಟು ನವೀನ್ ಸಜ್ಜು ಸರ್ ನಾವೆಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಿರ್ಬೇಕಾದಾಗ ಒಂದಷ್ಟು ಡಿಸ್ಕಷನ್ ನಡೀತಿತ್ತು. ಅವ್ರ ಟ್ರೋಪ್ ಬಂದಿತ್ತು, ಯಾರ್ದು ನವೀನ್ ಸಜ್ಜು ಸರ್. ನಾನು ಹೋದಾಗ ಬಂದಿರಲಿಲ್ಲ ಅವರೆಲ್ಲ, ಅಂದಡಿ ಸರು, ಪ್ರಸಾದ್ ಸರು ಮತ್ತು ಪವನ್ ಸರು ಅಂತ ಸುಮಾರು ಜನ, ಸೋಮ ಸರ್ ಸುಮಾರು ಜನ ಇದ್ದರು ಅವ್ರದ್ದು. ಅದಾದಮೇಲೆ ನಾನು ಏನು ಮಾಡಿದ್ರು, ಬರೀರಿ ಅಂತ ಹೇಳ್ಬಿಟ್ಟು ನಾನು ಅವತ್ತು ಹೋಗಿ ಪೆನ್ನು ಪೇಪರ್ ಏನಿರುತ್ತೆ ಅದನ್ನೆಲ್ಲ ತೊಗೊಬಂದ್ಬಿಟ್ಟು ಈ ಥರ ಫಸ್ಟು ಓಂ ಶ್ರೀ ಅಂತೇಳಿ ಬರೆದ್ಬಿಟ್ಟು ಸ್ಕ್ರೀನ್ ಪ್ಲೇ ಮಾಡ್ತಾಯಿದ್ದೆ. ಆಮೇಲೆ ಮಳವಳ್ಳಿ ಮತ್ತು ಮಂಡ್ಯ ಸ್ಲ್ಯಾಂಗ್ ಇತ್ತು ಅದು.
ಯಾವುದೋ ಲೋ ನವೀನ ಸಬ್ಜೆಕ್ಟು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಸರ್ ಇದು ಆ ಕಡೆಯವರು ಯಾರು ತುಂಬ ಮಾತಾಡೋರು ಚೆನ್ನಾಗಿದ್ದರೆ ಅವ್ರು ಕರೆಸಿ ಸರ್, ಸ್ವಲ್ಪ ಹೆಲ್ಪ್ ಆಗುತ್ತೆ, ಮಂಡ್ಯ ಸ್ಲ್ಯಾಗ್ ಬಂದರೆ ತುಂಬ ಆಗುತ್ತೆ ಅಂತ. ಹೌದಾ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ಬಿಟ್ಟು ನಿಮಗೆ ಗಿಲ್ಲಿ ನಟ ಗೊತ್ತಾ ಅಂತ ಕೇಳಿದ್ರು. ನಾನು ಗಿಲ್ಲಿ ನಟ ಅಂದರೆ ಯಾರಂತ ಗೊತ್ತಿರಲಿಲ್ಲ ನನಗೆ, ವೀಡಿಯೋಸ್ ನೋಡಿದ್ದು. ಆಮೇಲೆ ನಾನು ಇದ್ಕೊಂಡು ಗೊತ್ತಿಲ್ಲ ಸರ್ ಅಂತಂದರೆ ಬನ್ನಿ ಇಲ್ಲಿ ಅಂತ ಹೇಳ್ಬಿಟ್ಟು ನನಗೆ ವೀಡಿಯೋಸ್ ತೋರಿಸಿದ್ರು ಅವರು. ವೀಡಿಯೋಸ್ ತೋರಿದ್ಮೇಲೆ ಸರ್ ಇವ್ರು ಕರೆಕ್ಟಾಗಿರ್ತಾರೆ ಸರ್, ಕರೆಸಿ ಸರ್ ಅಂತ ಹೇಳಿದ್ರು. ಆಗ ಗಿಲ್ಲಿ ನಟನ್ನ ನನಗೆ ನವೀನ್ ಸಜ್ಜು ಸರ್ ಕರೆದು ನಂಗೆ ಪರಿಚಯ ಮಾಡಿಸಿದ್ದು. ನನ್ನ ಅವರ ಫ್ರೆಂಡ್ಶಿಪ್ ಮೂವ್ ಆಗೋ ಕಾರಣನೇ ನವೀನ್ ಸಜ್ಜು ಸರ್. ಅಲ್ಲಿಂದ ನಮ್ಮದು ಜರ್ನಿ ಸ್ಟಾರ್ಟ್ ಆಯಿತು. ಸ್ಟಾರ್ಟಿಂಗ್ ಬಂದರು ಕೂತ್ಕೊಂಡು ಡಿಸ್ಕಷನ್ ಮಾಡ್ತಿದ್ದೆ. ಅವರು ನವೀನ್ ಸಜ್ಜು ಸರ್ ಸ್ಕ್ರಿಪ್ಟ್ಗೆ ಮಿನಿಮಮ್ ಒಂದು 2 days 4 days ಎಷ್ಟು ಬಂದಿದ್ದಾನೆ ಗೊತ್ತಿಲ್ಲ, ಅಟ್ಲೀಸ್ಟ್ ಒಂದು 3 ದಿಂದ 4 ದಿನ ಒಳಗಡೆ ಇರ್ತಾನೆ ಗಿಲ್ಲಿ ನಟ ಬಂದಿದ್ದು. ಅದಾದಮೇಲೆ ನಾನು ತುಂಬ ಹೊತ್ತು ಒಂದು 8 ರಿಂದ 9 ತಿಂಗಳು ಅವ್ರ ಜೊತೆಲಿದ್ದೆ. ಇವನು ಬಂದಿದ್ದು ಒಂದು 3 ರಿಂದ 4 ದಿನ. ಹಾಗೆ ಒಂದೆರಡು ದಿನ ಜಾಸ್ತಿ ಏನು ಕಮ್ಯುನಿಕೇಷನ್ ಅವನಿಗೂ ನಂಗೆ ಏನೂ ಇರಲಿಲ್ಲ. ಎಲ್ಲರ ಹತ್ರನೂ ನಾರ್ಮಲಾಗಿ ಮಾತಾಡ್ತಿದ್ದೆ, ಸುಮ್ಮನೆ ಸೈಲೆಂಟಾಗಿ ಕೂತಿರ್ತಿದ್ದ. ಆಮೇಲೆ ನಾನು ಅಡುಗೆ ಮಾಡ್ತಾ ಇದ್ದೆ ಅಲ್ಲೇ. ಕಾಫಿ ಟೀ ಏನಾರು ಬಂದರೆ ಸುಮಾರು ಜನ ಸತೀಶ್ ಅಣ್ಣ ಬರೋರು, ಅಲ್ಲಿಗೆ ಡಾರ್ಲಿಂಗ್ ಕೃಷ್ಣ ಸರ್ ಸುಮಾರು ಜನ ಬರೋರು ನವೀನ್ ಸಜ್ಜು ಸರ್ ಮನೆಗೆ. ಅವ್ರು ಬಂದಾಗ ಕಾಫಿ ಟೀ ಮಾಡೋದು, ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡೋದು, ಪ್ರೊಡ್ಯೂಸರ್ ಸರ್ ಬಂದಾಗಲೂ ಡಿಸ್ಕಷನ್ ಮಾಡೋದು, ಮತ್ತು ಕಂತೆನ ರೀಡಿಂಗ್ ಕೊಡೋದು, ಇದನ್ನೆಲ್ಲ ನಾನು ಮಾಡ್ತಾಯಿದ್ದೆ. ಯಾರ ಹತ್ರ? ನವೀನ್ ಸಜ್ಜು ಸರ್ ಹತ್ರ. ಅದಾದಮೇಲೆ ಅವ್ನು ಬಂದು ಪರಿಚಯ ಪರಿಚಯ ಆದಮೇಲೆ ಒಂದೆರಡು ದಿನ ಅವನು ನನ್ನ ಹತ್ರ ಜಾಸ್ತಿ ಮಾತಾಡೋದಿಲ್ಲ. ಮಾತಾಡ್ತಾ ನನ್ನ ಕಮ್ಯುನಿಕೇಷನ್ ಮತ್ತು ನನ್ನ ಆಕ್ಟಿವಿಟೀಸ್ ಎಲ್ಲ ತುಂಬ ಇಷ್ಟ ಆಗ್ಬಿಡ್ತು ಅವ್ರಿಗೆ. ಗಿಲ್ಲಿಗೆ ನಂಬರ್ ತೊಗೊಂಡ ಅವನು. ಸರ್ ಇದೆ ಅಂತ ಹೇಳ್ಬಿಟ್ಟು ನಂಬರ್ ತೊಗೊಂಡು, ಸರ್ ನೀವು ಮಾತಾಡೋ ಶೈಲಿ ಮತ್ತು ನೀವು ಮಾತಾಡ್ತಿರೋದು ನನಗೆ, ನೀವು ಡೈಲಾಗ್ ಬರೆಯೋದು, ಡೈಲಾಗ್ ಮಾತಾಡೋದು ತುಂಬ ಇಷ್ಟ ಆಗುತ್ತೆ ಸರ್ ಅಂತ ಕಮ್ಯುನಿಕೇಷನ್ ಏನಾದ್ರು ಮಾಡಿದೆ. ಒಂದಿನ ಯಾವ ಸೀಕ್ವೆನ್ಸ್ ನಡೀತಾ ಇತ್ತು ಅಲ್ಲಿ, ಒಂದು ಕಾಮಿಡಿ ಸಬ್ಜೆಕ್ಟ್ಗೆ ಒಂದು ಕಾಮಿಡಿ ಡೈಲಾಗ್ ಬೇಕು ಅಂತ ಹೇಳ್ಬಿಟ್ಟು ನಾನು ಇದ್ಕೊಂಡು ಅಂದಣಿ ಸರ್ ಅಂತ ಇದ್ರು ಒಬ್ಬರು. ಅವ್ರು ಅಂದಣಿ ಸರ್ ಅನ್ನೋರು ಒಂದು ಡೈಲಾಗ್ ಕೇಳಿದ್ರು, ಏನೋ ಒಂದು ಡೈಲಾಗ್ನ. ಸರಿ ನಾನು ಇದ್ಕೊಂಡು ಅವರು ಸಿಂಪಲಾಗಿ ನಾರ್ಮಲಾಗಿ ನಕ್ಕೋರು. ನಾನು ಅಂದಣಿ ಸರ್ಗೆ ಒಂದು ಕೌಂಟ್ರ್ ಕೊಟ್ಟೆ. ಅವ್ರು ನನ್ನನ್ನು ಫೂಲ್ ಮಾಡಬೇಕು ಅಂತ ಅಂದ್ಕೊಂಡ್ರು. ನಾನು ಅವ್ರಿಗೆ ಕೌಂಟ್ರ್ ಕೊಟ್ಟೆ. ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಡ್ತು ಆ ಡೈಲಾಗ್. ಅದನ್ನು ನೆಕ್ಸ್ಟು ಅವನು ಪಿಒಟ್ ಅಂತ ಒಂದು ಸಬ್ಜೆಕ್ಟ್ ಮಾಡ್ತಾ ಇದ್ದ, ರೋಡಲ್ಲಿ ಕೂತ್ಕೊಂಡು ನೋಡೈತಂದು. ಸರ್ ಇದು ಆ ಡೈಲಾಗ್ ಇಲ್ಲಿ ಪಂಚಿಂಗ್ ಬರುತ್ತೆ ಸರ್, ಇಲ್ಲಿ ಯೂಸ್ ಮಾಡ್ಬೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಆ ಡೈಲಾಗ್ನ ಯೂಸ್ ಮಾಡ್ದೆ. ಅದು ವೈರಲ್ ಆಯಿತು ಅಂತ ಹೇಳಿದ್ರೆ ಹಂಗೆ ವೈರಲ್ ಆಗಲಿಲ್ಲ, ಏನು ಎಲ್ಲ ಕಡೆ ನೋಡಿದ್ರೆ ಅದೇ ವೈರಲ್ ಆಗೋಯ್ತು. ಆ ಡೈಲಾಗ್ ಅಲ್ಲಿ ಬರ್ದಿದ್ನಲ್ಲ ನಾನು, ಆ ಡೈಲಾಗ್ನ ಇನ್ಕ್ಲೂಡಿಂಗ್ ಮಾಡಿದಾಗ ಅಲ್ಲಿಂದ ಒಂದು ಸೌಂಡ್ ಸ್ಟಾರ್ಟ್ ಆಯಿತು. ಆವಾಗ ಸರ್ ನೀವು ಪಂಚಿಂಗ್ ಡೈಲಾಗ್ ತುಂಬ ಚೆನ್ನಾಗಿ ಬರೀತೀರಾ ಸರ್ ಅಂತ ಹೇಳ್ಬಿಟ್ಟು ನನಗೂ ಅವ್ನಿಗೆ ಏನಾಗುತ್ತೆ ಅಂದರೆ, ಆವಾಗ ಡೈಲಾಗ್ ಬರೆಯೋಕೆ ಕೂತ್ಕೊಂಡು ಅವ್ನು ಮಾಡೋ ಸ್ಕ್ರಿಪ್ಟಲ್ಲಿ ನಾನು ಹಿಂದೆ ಇದ್ದೆ. ನಾನು ಸುಮಾರು ಡೈಲಾಗ್ ಬರೆದಿದ್ದೀನಿ, ಫಿಲ್ಟ್ರ್ ಮಾಡ್ತಾ ಇದ್ದೆ ನಾನು. ಇಲ್ಲಿ ಬೇಡ, ಇದು ಹಿಂಗೆ ಮಾಡೋಣ, ಈ ಡೈಲಾಗ್ ಇಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಫಿಲ್ಟ್ರ್ ಮಾಡೋದು ನಾವು. ಅಲ್ಲಿವರೆಗೂ ಗಿಲ್ಲಿ ಮುಂಚೆ ಅಂದರೆ ನಲ್ಲಿ ಮುಳೆ ಆಗಿರ್ಬೋದು, ರಾಮಾಚಾರಿ ಮಾರ್ಗರೇಟ್ ಅಂತ ಒಂದು ಮಾಡಿದ್ರು ಶಾರ್ಟ್ ಫಿಲ್ಮ್, ಅದಾಗಿರ್ಬೋದು, ನಮ್ಗೆಲ್ಲ ಯಾರು ಬೀಳ್ತಾರೆ ಅಂತ ಯಾವುದೋ ಒಂದು ಮಾಡಿದ್ರು ಶಾರ್ಟ್ ಫಿಲ್ಮ್, ಅದೆಲ್ಲ ಮೊದಲು ಆಗಿತ್ತಾ? ನಿಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ಶುರುವಾದಂತ ಶಾರ್ಟ್ ಫಿಲ್ಮ್ಗಳು ಯಾವ್ಯಾವ? ನಾನು ಅವನು ಬದ್ದು ಕಾಂಬಿನೇಷನ್ ಸ್ಟಾರ್ಟ್ ಮಾಡಿದ್ದೆ ಪಿಒಟ್ ಫಸ್ಟ್, ಅದಾದ್ಮೇಲೆ ನಲ್ಲಿ ಮೂಳೆ, ಅದಾದ್ಮೇಲೆ ರಾಂಗ್ ಸೈಡ್ ರಂಗನಾಥ, ಅದಾದ್ಮೇಲೆ ರೋಲೆಕ್ಸ್ ರಾಜಣ್ಣ. 4 ಎಪಿಸೋಡ್ ಏನೋ ನಾನು ಅವನ ಜೊತೆಗೆ ಮಾಡಿದ್ವಿ. ಬಹುಶಃ ಅವನು ಇನ್ನೂ ಹಂಗೆ ಇರ್ತಿದ್ದ ಬರೀ ಯೂಟ್ಯೂಬ್ಗೆ. ನಾನು ಒಂದೇ ನಾವು ಕೂತ್ಕೊಂಡು ಡಿಸ್ಕಷನ್ ಮಾಡಿದ್ವಿ, ಅಲ್ಲಪ್ಪ ಬರೀ ನಾವು ಯಾವಾಗಲೂ ಬರೀ ಯೂಟ್ಯೂಬ್ಗೆ ಮಾಡಿದ್ರೆ ಸಿನಿಮಾ ಮಾಡೋದು ಯಾವಾಗ, ಸಾಕು ಇಲ್ಲಿವರೆಗೂ ಮಾಡಿದ್ದೀವಲ್ಲ, ಡಿಸೈಡ್ ಮಾಡೋಣ ಅಂತೇಳಿ. ಹಾಗೆ ನವೀನ್ ಸಜ್ಜು ಸರ್ ಪರಿಚಯ ಆದಮೇಲೆ ನವೀನ್ ಸಜ್ಜು ಸರ್ ಯಾವುದೋ ಮುಂಗಾರು ಮಳೆ 2ಗೇನೋ ಹೋಗಿ ಸಾಂಗ್ ಆಡೋಕೆ ಹೋಗಿದ್ದಾರೆ ಸ್ಟುಡಿಯೋಗೆ. ಅಲ್ಲಿ ಯೋಗರಾಜ್ ಭಟ್ ಸರ್ ಪರಿಚಯ ಆಗಿ ಗಿಲ್ಲಿ ನಟನ ಬಗ್ಗೆ ವಿಚಾರಿಸಿದ್ದಾರೆ. ಆವಾಗ ಗಿಲ್ಲಿ ನಟನ ಫೋನ್ ನಂಬರ್ನ ನವೀನ್ ಸಜ್ಜು ಸರ್ ಕೈಲಿ ತಗೊಂಡು ಯೋಗರಾಜ್ ಭಟ್ರೆ ಫೋನ್ ಮಾಡಿದ್ದಾರೆ ಗಿಲ್ಲಿಗೆ. ಅವಾಗ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟು ಯೋಗರಾಜ್ ಭಟ್ರು ಫೋನ್ ಮಾಡಿದ್ದಾರೆ ಅಂತ. ಆವಾಗ ಕಾಮಿಡಿ ಕಿಲಾಡಿಗಳೆಲ್ಲ ಆಡಿಷನ್ ನಡೀತಿತ್ತಲ್ಲ, ಆವಾಗ ಅವ್ರ ನಂಬರ್ ತಗೊಂಡು ಶರಣಯ್ಯನ ಅವ್ರ ನಂಬರ್ ಕೊಟ್ಟು ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡಿದ್ರು. ನಾನು ಯೂಟ್ಯೂಬಿಂದ ಡೈರೆಕ್ಟಾಗಿ ಕಾಮಿಡಿ ಕಿಲಾಡಿಗೆ ಹೋದ್ಮೇಲೆ ಅಲ್ಲಿಂದ ಜಂಪ್ ಆದಮೇಲೆ ಇಮಿಡಿಯೇಟ್ ನಾನೇನು ಮಾಡಿದೆ, ಓಕೆ ಅಂತ ಹೇಳ್ಬಿಟ್ಟು ಹೋಗೋಣ ಬನ್ನಿ ಸರ್ ಅಂತಂದ. ಇಲ್ಲಿಂದ ಅಬ್ಬಯ್ಯನಾಡು ಸ್ಟುಡಿಯೋಗೆ ಹೋಗಿ ಕೆಲಸ ಮಾಡಿದ್ರು. ಬೆಂಗಳೂರು ಸರೌಂಡಿಂಗ್ ಜಾಸ್ತಿ ಗೊತ್ತಿರಲಿಲ್ಲ ಗಿಲ್ಲಿಗೆ, ಏರಿಯಾಗಳು ಅದು ಇದು ಗೊತ್ತಿರಲಿಲ್ಲ. ನಾನು ಹೋಗೋಣ ಬನ್ನಿ ಸರ್ ಅಂತ ಹೇಳ್ಬಿಟ್ಟು ನಾನು ಅವತ್ತು ಕೆಲಸಕ್ಕೆ ಹೋಗಲಿಲ್ಲ. ನಾನು ಸರಿ ಬನ್ನಿ ಸರ್ ಕರ್ಕೊ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಗಾಡಿಯಲ್ಲೇ ಸೀದಾ ಕರ್ಕೊಂಡೋದ್ವಿ. ಕರ್ಕೊಂಡೋಗಿ ಆ ಅಬ್ಬಯ್ಯನಾಡು ಸ್ಟುಡಿಯೋದಲ್ಲಿ ಅದು ಇದು ನಡೀತಾ ಇತ್ತು, ಆಡಿಷನ್ ನಡೀತಿತ್ತು. ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋಗಿ ಎಲ್ಲ ಕೂತ್ಕೊಂಡು ಎಲ್ಲರಿಗೂ ಅಪ್ಲಿಕೇಶನ್ ಕೊಟ್ಟರು. ಅಪ್ಲಿಕೇಶನ್ ಗಿಲ್ಲಿ ಫಿಲ್ ಮಾಡಿಲ್ಲ, ಅವನ ಅಪ್ಲಿಕೇಶನ್ ಫಿಲ್ ಮಾಡಿದೆ ನಾನೇ. ಸರಿ ಗಿಲ್ಲಿ ನಾನು ಅಪ್ಲಿಕೇಶನ್ ಫಿಲ್ ಮಾಡ್ತೀನಿ ಅಂತ ಸುಮ್ಮನೆ ತಮಾಸಿಗಾಗಿ ಹೇಳ್ತೀನಿ, ಅಪ್ಲಿಕೇಶನ್ ನಾನು ಫಿಲ್ ಮಾಡ್ತೀನಿ ಗಿಲ್ಲಿ, ನೀನು 100% ವಿನ್ ಆಗ್ತೀವಿ ಹೋಗು ಅಂತ. ಅದೇನು ಯಾವ ಟೈಮಲ್ಲಿ ಗೊತ್ತಿಲ್ಲ, ವಿನ್ ಆಗೇ ಊಟ. ಹಾಗಾಗಿ ಅದೊಂದು ಬಾಂಡಿಂಗ್, ನನಗೂ ಅವ್ನಿಗೂ ಬಾಂಡಿಂಗ್ ಸ್ಟಾರ್ಟ್ ಆಗಿದ್ದ ಅಲ್ಲಿ. ಅಲ್ಲಿಂದ ಅವ್ನು ನೆಕ್ಸ್ಟು ಗೊತ್ತಲ್ಲ ನಿಮಗೆ, ಭರ್ಜರಿ ಬ್ಯಾಚುಲರ್ಸ್, ಕಾಮಿಡಿ ಕಿಲಾಡಿ ಆದಮೇಲೆ ನೆಕ್ಸ್ಟ್ ಡಿಕೆಟಿಗೆ ಬಂದ. ಇವತ್ತು ಬಿಗ್ ಬಾಸ್ಲಿ ಕೂತಿದ್ದಾನೆ. ಓಕೆ, ಅವನ ಜರ್ನಿ ಬಗ್ಗೆ ತುಂಬಾ ಅಂದ್ರೆ ಇವನೇನು ಒಂದು 3-4 ಶೋ ಮಾಡ್ಕೊಂಡ್ ಬಂದಿದ್ದಾನೆ ಅನ್ನೋ ತರದಲ್ಲಿ ಮಾತಾಡ್ತಾರಲ್ಲ, ಸೊ ಅದು ಎಷ್ಟು ನಿಮಗೆ ಕಷ್ಟ ಅನ್ಸುತ್ತೆ ತಗೊಳಕ್ಕೆ? ಅವನ ಜರ್ನಿನ ತುಂಬಾ ನೋಡಿದೀರಾ, ಒಂದು ಊಟಕ್ಕೆ ಪರದಾಡುವಂತ ಸಿಚುಯೇಷನ್ ಇಂದ ಹಿಡಿದು ಇವತ್ತು ಏನ್ ಬೇಕೋ ಅದನ್ನ ತಗೊಳ್ಳೋಷ್ಟು ಲೆವೆಲ್ಗೆ ಬೆಳೆದು ನಿಂತಿದ್ದಾರೆ ಗಿಲ್ಲಿ.